ಏನು ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತು ಗುರಿ ಇಲ್ದೇ ಇರೋ ನಾನು, ಗುರ್ತು ಪರಿಚಯ ಇಲ್ದೇ ಇರೋ ಇವರು, ನಿಮ್ಗೂ ನಮ್ಮನ್ ಬಿಟ್ರೆ ಬೇರೆ ಯಾರಿಲ್ಲ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನಿಲ್ಲ, ಆದಿ ನಾನು ಹೋಗೋ ಹಾದಿಲೆಲ್ಲ ಅಡ್ಡ ಬರ್ತಾ ಇದ್ದಾನೆ. ಅವನ್ಗೊಂದ್ ದಾರಿ ಕಾಣಿಸ್ಬೇಕು. ಅಣ್ಣ ದುಡುಕ್ಬೇಡಿ ಅಣ್ಣ, ಹುಷಾರು. ಈ ಹುಡುಗರ್ನ ಜೊತೆಲಿಟ್ಕೊಳ್ಳಿ. ಪುಂಗ, ಪ್ರಿನ್ಸ್ ಹೇಳ್ತಿರೋದು ಕರೆಕ್ಟ್. ನಾವೊಂಥರ ವೇಸ್ಟ್ ಬಾಡಿಗಳೇ. ಯಪ್ಪ, ನೀವ ವೇಸ್ಟ್ ಬಾಡಿಗಳು, ಖದೀಮ್ರು ಖದೀಮ್ರು. ನಡ್ರಿ. ಬರ್ರಪ್ಪ, ಇಲ್ಲಿ ಒಳ್ಳೊಳ್ಳೆ ತಿಂಡಿ ಸಿಗ್ತದೆ. ನೀವೇನ್ ತಿಂತಿರೋ ಅದೆಲ್ಲ ಸಿಗ್ತದೆ. ಆಯ್ತಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ರಪ್ಪ. ಇಲ್ಲಿ ನೋಡಿ, ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ತಾ ಇರಿ. ನಾನು ಒಂದೇ ಒಂದ್ ನಿಮಿಷ ಬಂದ್ಬಿಡ್ತೀನಿ. ಸಪ್ಲೈರ್, ರಿಂಗ್ ರೋಡ್, ಪಲ್ಲವಿ ಡಾಬಾ. ಏನೇನ್ ಆರ್ಡರ್ ಮಾಡಾರಪ್ಪ? ರೋಟಿ ಮತ್ತೆ ಚಿಕನ್ ಮಸಾಲಾ. ಇಲ್ಲಿ ಮಟನ್ ಬಹಳ ಫೇಮಸ್, ಅದನ್ನ ಆರ್ಡರ್ ಮಾಡತ್ತಾನೆ. ನಿನಗೇನ್ ಬೇಕು ಆರ್ಡರ್ ಮಾಡಪ್ಪಂಗ? ನಂಗೇನು ಬೇಡಪ್ಪ, ಯಾಕೋ ಹೊಟ್ಟೆನೇ ಸರಿ ಇಲ್ಲ. ರಾತ್ರಿ ಎಣ್ಣೆ ಜಾಸ್ತಿ ಆಗಿರ್ಬೇಕು. ಮೇನ್ ಅದೇ ಪ್ರಾಬ್ಲಮ್. ರಾಜಾ, ಸ್ವಲ್ಪ ಬೇಗ ತಗೊಂಬಮ್ಮ. ಆಯ್ತಣ್ಣ. ಹೇ ಪುಂಗ, ನೀನೇನಾದ್ರೂ ತಗೋ. ಅಪ್ಪ ಬೇಡವೇ ಬೇಡಪ್ಪ. ಒಂದ್ ನಿಮಿಷ ಬರ್ತೀನಮ್ಮ, ಟಾಯ್ಲೆಟ್ಗೆ ಹೋಗ್ಬಿಟ್ಟು.
ನೀ ನನ್ನನ್ನೇ ಸಾಯ್ಸಕ್ ಸ್ಕೆಚ್ ಹಾಕಿದ್ದೆಲ್ಲ ನೋಡೋಣ ಸಾವು ನಿನ್ನ ಹಣೆ ಮೇಲೆ ಬರ್ದಿದ್ಯಾ ನನ್ನ ಹಣೆ ಮೇಲೆ ಬರ್ದಿದ್ಯಾ ಅಂತ. ನಮ್ಮ ಖರಾಮ್ ನೀನ್ ನನ್ನನ್ನೇ ಸಾಯ್ಸಕ್ ಟ್ರೈ ಮಾಡ್ತೀಯಲ್ಲ, ನೋಡೋಣ ಸಾವು ನಿನ್ನ ಹಣೆ ಮೇಲೆ ಬರ್ದಿದ್ಯೋ ಅಥವಾ ವಾ ಪ್ರಿನ್ಸ್, ಏನ್ ಡೈಲಾಗ್ ಡೆಲಿವರಿ. ನಿಜವಾಗ್ಲು ನಿಂತರ ಒಬ್ಬ ಆಕ್ಷನ್ ಹೀರೋನ ನಾನ್ ನೋಡೇ ಇರ್ಲಿಲ್ಲ. ನೀನ್ ಆಕ್ಷನ್ ಹೀರೋ ಆಗ್ಬೇಕು ಅನ್ಕೊಂಡಿದ್ಯಲ್ಲ, ಇವ್ರನ್ನ ನೋಡಿ ಸ್ವಲ್ಪ ಕಲ್ತ್ಕೋ. ಅಲ್ಲ, ಫಸ್ಟ್ ಅವ್ರ ಸ್ಟೈಲಲ್ಲಿ ನಿಂತ್ಕೊಳ್ಳೋದ್ ಕಲ್ತ್ಕೋ. ನನಗಂತೂ ಫುಲ್ ಥ್ರಿಲ್ ಆಗಿತ್ತಪ್ಪ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್. ಚೇಸಿಂಗು ಸಖತ್ತಾಗಿದಲ್ವಾ? ಪುಂಗ, ಇದೆಲ್ಲ ನಿನ್ನ ಐಡಿಯಾ ತಾನೆ? ಹೌದು, ನಾವು ಸಕ್ಸಸ್ ಮಾಡಿದೀವಿ. ಇದೇ ಖುಷಿಲಿ ಎಂಜಾಯ್ ಮಾಡೋಣ. ಅಣ್ಣ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಗೋಲಿ ಮಾರ, ಬನ್ನಿ ಅಣ್ಣ. ಬನ್ನಿ ಸರ್, ಬನ್ನಿ ಬನ್ನಿ. ಅದೇ ಏನ್ ಇಷ್ಟೊಂದು ಕೂಲ್ ಆಗಿದ್ಯಾ? ನಾನು ಎಷ್ಟೊಂದು ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ ಗೊತ್ತಾ? ಕೂಲ್ ಮ್ಯಾನ್ ಕೂಲ್, ಎಲ್ಲ ಸರಿ ಹೋಗುತ್ತೆ. ಆ ಪ್ರಿನ್ಸು ಜಗ್ಗಿನ ಎತ್ಬಿಟ್ಟ. ಜಗ್ಗಿ ಪ್ರಿನ್ಸ್ಗೆ ದೋಖ ಮಾಡ್ದ, ಅದಕ್ಕೆ ಅವನ್ ಎತ್ಬಿಟ್ಟ. ನಿನ್ಗೇನ್ ಪ್ರಾಬ್ಲಮ್? ನಾನು ಪ್ರಿನ್ಸ್ಗೆ ಮೋಸ ಮಾಡ್ಬಿಟ್ಟಿದ್ದೀನಿ. ಈಗ ನೀನು ಹುಷಾರಾಗಿರು. ಮತ್ತೆ ನೀನ್ ನನ್ ಪ್ರೊಟೆಕ್ಷನ್ ಕೊಡ್ಬೇಕು. ನಾನು ನಿನಗೆ ಪ್ರೊಟೆಕ್ಷನ್ ಕೊಡ್ಬೇಕಾ? ನಾನೇ ನಿನ್ ಬಾಡಿ ಗಾರ್ಡ? ಇದು ಮೋಸ. ನೀನ್ ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಟೋಕನ್ ತಗೊಂಡೆ. ನೀನು ರೈತರಿಗೆ ಮೋಸ ಮಾಡ್ದೆ, ನಾನು ನಿನಗ್ ಮೋಸ ಮಾಡ್ದೆ. ಅಲ್ಲಿಗೆ ಲೆಕ್ಕ ಚುಕ್ತ. ನಾನು ನಿನ್ ಮಾತು ಕೇಳಿ ತಪ್ಪು ಮಾಡಿದೆ, ಆ ಪ್ರಿನ್ಸ್ ಮಾತು ಕೇಳದೆ ತಪ್ಪು ಮಾಡಿದೆ. ಈಗ ಇಲ್ಲಿ ಕುತ್ಕೊಂಡು ತಪ್ಪು ಮಾಡ್ತಾ ಇದ್ಯಾ ಅಂದ್ರೆ? ಏಯ್, ಬಂದೆ. ಇದಾನೆ, ತಗೋ. ಹೆಂಗೋ ಬಂದೆ ಒಳಗೆ? ಹಾ, ಕಾಣ್ತಾ ಇಲ್ವಾ? ನಡ್ಕೊಂಡ್ ಬಂದೆ. ಮಾತಾಡು. ಯಾವನ ಅವನು? ನಮ್ಮ ಅಣ್ಣ. ನಿಮ್ಮ ಅಣ್ಣ ನಮ್ಮ ಅಪ್ಪನ? ಯಾವನ ಅವನು? ಕೊಡೋ ಇಲ್ಲಿ ಫೋನ್. ಯಾರ ನೀನು? ಪ್ರಿನ್ಸ್. ಪ್ರಿನ್ಸ್? ನಮ್ಮ ಹುಡುಗನ್ನ ವಾಪಸ್ ಮನೆಗೆ ಹೋಗುವಂತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟೆ? ಅಷ್ಟೊಂದ್ ಧೈರ್ಯ ನನಗೆಲ್ಲಿಂದ ಬರ್ಬೇಕು? 3 ದಿವಸ ಒಬ್ನೇ ಬರ್ಬೇಡಪ್ಪ, ಮನೆಗೆ ಹೋಗಿ ಎಲ್ಲಾರು ಕರ್ಕೊಂಡು ಬಾ ಅಂದೆ. ನಿಮ್ ಹುಡುಗ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಸಾರು. ನಿಮ್ ಹುಡುಗ ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಮ್ಮ ಮನೇಲೆ ಜಾಗ ಕೊಡ್ತಿದ್ದೆ ಇರೋದಕ್ಕೆ. ಅಣ್ಣ, ಒಂದ್ ನಿಮಿಷ ಸರ್, ನಿಮ್ ಹೆಸರು? ತಿಲಕ್ ಅಂತ. ತಿಲಕ್ ಸರ್, ಕುಡಿಯೋದಕ್ಕೆ ಏನ್ ತಗೋತೀರಾ? ಆಟೋ, ಕೋಲ್ಡ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ತಗೋರೋ. ಅಣ್ಣ, ನಿಮಗ್ ಗೊತ್ತಿಲ್ಲ, ನಿಮ್ ಹುಡ್ಗಂಗೆ ಅಡ್ವಾನ್ಸ್ ಕೊಡ್ಬೇಕು ಅಂತ ನಮ್ಮ ಅಟೆಂಡ್ಗಳ ಕೈಲಿ ದುಡ್ಡು ಕೊಟ್ಟು ಹುಡ್ಕ ಕಳ್ಸಿದ್ದೆ. ನೀವ್ ಹೇಳಿದ್ಮೇಲೆ ಮುಗೀತು ಬಿಡಿ. ಸ್ಟೋರಿ, ಸೀನ್ ಪೇ, ಡೈಲಾಗು ಎಲ್ಲ ರೆಡಿ. ಹೀರೋಯಿನ್ ಒಬ್ಳನ್ನ ಹುಡುಕ್ಬೇಕಷ್ಟೇ. ಡೋಂಟ್ ವರಿ, ಹೀರೋಯಿನ್ ರೆಡಿ. ಹೀರೋಯಿನ್ ರೆಡಿನಾ? ಅಣ್ಣ, ನಿಮ್ ಹುಡುಗನ ಮಾತು ಕೇಳಿಸ್ಕೊಂಡ್ರ? ಏನ್ ಡೆಡಿಕೇಶನ್, ಏನ್ ಟ್ಯಾಲೆಂಟ್. ದೇವ್ರಾಣೆ, ನಿಮ್ ಹುಡುಗ ಎಲ್ಲೋ ಹೋಗ್ಬಿಡ್ತಾರೆ. ಅಣ್ಣ, ಫೈನಲ್ ಆಗಿ ಒಂದು ಮಾತು. ನಿಮ್ಮ ಹತ್ರ ಮಾತಾಡಿದ್ಮೇಲೆ
ಈ ಆತ್ಮನಿಗೆ ಆ ಪರಮಾತ್ಮ ನೆನಪಾಗ್ಬಿಟ್ಟ. ತಗೊಳ್ಳಿ ಫೋನ್. ಪ್ರಿನ್ಸ್ 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 ಪ್ರಿನ್ಸ್. ಏನಾಗಲಿ ಮುಂದೆ ಸಾಗೋನಿ. ಹಲೋ, ಏನಿಷ್ಟೊಂದು ಖುಷಿಯಾಗಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಗೆ ಹೋಗ್ತಾ ಇದೀನಿ ಅನ್ನೋದೇ ಇಂಪಾರ್ಟೆಂಟ್. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನಾನ್ ಹೇಳ? ರೈಲ್ವೆ ಸ್ಟೇಷನ್ಗೆ, ರೈಲ್ ಹತ್ತೋಕೆ. ಇಲ್ಲ, ಎಲ್ರು ರೈಲ್ ಹತ್ಸೋರೆ, ಆದ್ರೆ ಯಾರಾದ್ರೂ ಒಬ್ರು ತಡೆದೇ ತಡೀತಾರೆ. ನೋಡೋಣ ನಿಮ್ಮನ್ನ ಯಾರು ತಡೀತಾರೆ ಅಂತ. ತಿಲಕ್ ಸರ್ ಒಂದ್ ನಿಮಿಷ. ಹಲೋ ಸರ್. ಗೆಟ್ ಔಟ್. ತಿಲಕ್ ಸರ್, ನೀವು ಸೆಲೆಕ್ಟ್ ಮಾಡಿರೋ ಹೀರೋಯಿನ್ ನನಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ಡೈರೆಕ್ಟರ್ ಸರ್, ನಮ್ ಸಿನಿಮಾಗೆ ಬೇಕಾಗಿರೋ ಹೀರೋಯಿನ್ ಹೌದು. ಇಲ್ಲೇ ನಿಮ್ ಮುಂದೆ ನಿಂತಿದ್ದಾರೆ ನೋಡಿ, ಮಿಸ್ ಪೂಜಾ. ಪೂಜಾ, ಮೈ ಗಾಡ್. ನಮ್ಮ ಕತೆಗೆ ಬೇಕಾಗಿರೋ ಹೀರೋಯಿನ್ ಇವರೇ. ಸೂಪರ್ ಸೆಲೆಕ್ಷನ್ ಸಾರ್, ಸೂಪರ್. ಅನಂತ್ನಾಗ್ ಲಕ್ಷ್ಮಿ ತರ ಸೂಪರ್ ಹಿಟ್ ಪೇರ್ ಆಗುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಹೂರ್ತ. ಇಬ್ರು ಪ್ರಿಪರೇಷನ್ ಮಾಡ್ಕೊಳ್ಳಿ. ಗುಡ್ ಲಕ್. ಇದೆಲ್ಲ ಹೇಗಾಯ್ತು? ನಿಮ್ಮ ಹತ್ರ ಇಲ್ಲದೆ ಇರೋದು ನಮ್ಮ ಹತ್ರನೂ ಇದೆ. ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಸರ್ ನಿಮ್ ಚಿತ್ರದ ಬಗ್ಗೆ 2 ಮಾತು. ಒಂದೇ ಮಾತು, ನನ್ನ ಸಿನಿಮಾ ಅನೌನ್ಸ್ಮೆಂಟ್ಗೆ ಇಡೀ ಇಂಡಸ್ಟ್ರಿ ಅದ್ರೋಗ್ಬಿಟ್ಟಿದೆ. ಹೇ ತಿಲಕ್, ಮೋಸ್ಟ್ಲಿ ನೀನ್ ಫಸ್ಟ್ ಶಾಟ್ ಅಲ್ಲಿರ್ಬೇಕು. ಹೇ ತಿಲಕ್, ನೀನ್ ಅನ್ಕೊಂಡಾಗ ನಿನ್ ಲೈಫ್ ಅಲ್ಲಿ ಈ ದಿನ ಬಂದೇ ಬಿಡ್ತು. ಬರ್ಲೇಬೇಕು ಮಗ. ನರ್ವಸ್ ಗಿರ್ವಸ್ ಇಲ್ಲ ತಾನೆ? ಹಾ, ನರ್ವಸ ನನಗ? ಯು ಸಿಲಿ. ನೋಡ್ತಾ ಇರು. ಪೂಜಾ ಮೇಡಮ್, ಎಸ್ ಸರ್. ಪ್ರಿಪೇರ್ ಆಗಿದ್ದೀರಾ? ಡೈಲಾಗ್ ಎಲ್ಲ ರೆಡಿನಾ? ಹಾ, ರೆಡಿ ಸರ್. ತಿಲಕ್ ಸರ್, ಡೈಲಾಗ್ ರೆಡಿನಾ? ವೆರಿ ಸರ್. 3 ಶಾಟ್ ಇಡ್ಬೋದಾ? ಟೇಕ್ ಯುವರ್ ಪೊಸಿಷನ್. ಓಕೆ ಸರ್. ರಮೇಶ್ ಜಿ, ಕ್ಲಾಪಿನ್ ರೆಡಿನಾ? ರೆಡಿ ಸರ್. ಸ್ಟಾರ್ಟ್ ಸೌಂಡ್, ರೋಲಿಂಗ್, ಸ್ಟಾರ್ಟ್ ಕ್ಯಾಮರಾ. ರಮೇಶ್ ಜಿ. ಅಮರ ಪ್ರೇಮಿ ಚಿತ್ರತಂಡಕ್ಕೆ ಶುಭವಾಗಲಿ. ಆಕ್ಷನ್. ಅಮರ್, ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಹಗಲು ರಾತ್ರಿ ನಿಂದೆ ಯೋಚನೆ, ಊಟ ಸೇರ್ತಾ ಇಲ್ಲ, ನಿದ್ರೇನೂ ಬರ್ತಾ ಇಲ್ಲ. ನಿಂಗೆದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ನಿಂಗೆ ಎಲ್ಲ ತಿಳಿಯತ್ತೆ. ಅಮರ್, ಏನಾದ್ರೂ ಹೇಳು. ತಿಲಕ್, ನಿಂದೆ ಡೈಲಾಗ್. ಹೇಳು ಹೇಳು ಹೇಳು. ಹೇಳುತ್ತಿಲ್ಲ. ಏ, ನಿಂದೆ ಡೈಲಾಗ್. ಮಾತಾಡೋ. ಏನಾದ್ರೂ ಹೇಳು. ನಮ್ ಕರ್ನಾಟಕದ ಫ್ಯೂಚರ್ ಸೂಪರ್ ಸ್ಟಾರ್ ಕತೆ ಅಂದ್ರಪ್ಪ. ನಿಮಗೇನ್ ಅರ್ಥ ಆಯ್ತು ಅಂತ ನಗ್ತಿದ್ದೀರಿ? ಗೊತ್ತಿಲ್ಲ, ಎಲ್ಲ
ನಗ್ತಿದ್ರಲ್ಲ ನಾನು ನಗ್ಬಿಟ್ಟೆ, ಏನ್ ವಿಷಯ? ಏಯ್ ತುಂಗ, ನೀನು ಇವ್ನ ಆಕ್ಟಿಂಗ್ ಮಾಡಿದ್ನಲ್ಲ ಸೂಪರ್ ಅದ್ಭುತವಾಗಿ ಮಾಡ್ದ. ಏಯ್ ತಿಲಕ್, ನಿನ್ ಆಕ್ಟಿಂಗ್ ನ ಮೆಚ್ಬೇಕಾದೆ. ಅವತ್ ಅವ್ನ್ ರೌಡಿ ತರ ಆಕ್ಟ್ ಮಾಡಿದ್ ನೋಡಿ ಅವ್ನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಅವ್ನ ಹುಸ್ಸಾಗ್ಬಿಟ್ಟಲ್ಲೋ. ಯಾಕ್ರಯ್ಯ ನಗ್ತೀರಾ? ಅವನೇನೋ ಸಾಧಿಸ್ಬೇಕು ಅನ್ಕೊಂಡ್ ಬಂದಿದ್ದ, ಪಾಪ ಏನೋ ಒಂಚೂರು ಪ್ರಯತ್ನ ಪಟ್ಟಿದ್ದಾನೆ. ಸುಮ್ನಿರ, ಏನೋ ಪ್ರಯತ್ನ ಪಟ್ಟಿದ್ದಾನ ಅವನು. ಇವನ್ಗೋಸ್ಕರ ಅವ್ನು ಯಾವನೋ ಡೈರೆಕ್ಟರ್ ಫೋನ್ ಮಾಡಿ ಹೀರೋ ಚಾನ್ಸ್ ಕೊಡಿಸ್ದೆ. ಹೀರೋಯಿನ್ ಮುಂದೆ ಡಮ್ಮಿ ತರ ಕೂತವನೆ. ಸುಮ್ಮನೆ ನನ್ ಮರ್ಯಾದೆ ಹೋಯ್ತು. ಅದಕ್ಕೆ ಹೇಳೋದು, ಎಲ್ರು ಹೀರೋ ಆಗಕ್ಕಾಗಲ್ಲ, ಎಲ್ರು ರೌಡಿ ಆಗಕ್ಕಾಗಲ್ಲ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಅವರೇ ಮಾಡ್ಬೇಕು. ನಾವೇನೋ ಅನ್ಕೊಂಡ್ ಬಂದ್ವಿ, ಆದ್ರೆ ಇಲ್ಲಿ ಇನ್ನೇನೋ ಆಗ್ತಾ ಇದೆ. ನನಗ್ ಸಿಕ್ಕಿ ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಾನಂತೂ ಏನು ಅನ್ಕೊಂಡ್ ಬಂದಿಲ್ಲಪ್ಪ. ಎಂಜಾಯ್ ಮಾಡ್ಬೇಕು ಅಂತ ಬಂದೆ, ಅದನ್ನೇ ಮಾಡ್ತಾ ಇದ್ದೀನಿ. ಏಯ್, ನಾವ್ ನಮ್ ಸಂಜೆ ವಿಷಯನೇ ಮರ್ತ್ ಬಿಟ್ವಿ. ಅವ್ರ ತಂದೆ ಆಪರೇಷನ್ಗೆ ದುಡ್ಡು ಅರೇಂಜ್ ಮಾಡ್ಬೇಕು. ಅರೇಂಜಾ? ಇನ್ ಮೇಲೆ ನಾವು ದುಡ್ಡನ್ನ ಹುಡ್ಕೊಂಡು ಹೋಗಂಗಿಲ್ಲಮ್ಮ, ದುಡ್ಡೇ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಈಗಾಗ್ಲೇ ಎಲ್ಲರಿಗೂ ನಾವು ಪ್ರಿನ್ಸ್ ಗ್ಯಾಂಗ್ನವರು ಅಂತ ಗೊತ್ತಾಗಿದೆ. ಇನ್ಮೇಲೆ ನಾವು ಓದ್ ಕಡೆಲ್ಲ ಅವ ಬಿಡ್ತಾ ಇರೋದೆ. ಕರೆಕ್ಟ್. ಹೇಯ್, ಯಾಕ ಲೇಟ್ ನನ್ ಮಗನೇ? ಇವನಜ್ಜಿ ಯಾವನ ಹಿಂದೆ ಓಡೋಗ್ಬಿಟ್ಲಂತೆ. ಸ್ವಲ್ಪ ಮೇಲೆ ಮಾತಾಡ್ರೋ. ಜನೇ, ನಾವು ಜೈಲು ಹೋಗಿದ್ದಾಗ ಇಷ್ಟೊತ್ತಿಗೆ ಏನಾಗ್ತಿತ್ತೇಳೋ? ನಾವು ಹೋಗೋ ತನಕ ಸ್ವಲ್ಪ ಅದುಮ್ಕೊಂಡು ಕುತ್ಕೋಬೇಕು. ನೋಡಿದ್ರ ನನ್ನ ಮಕ್ಕಳು ಹೇಗ್ ಆಫ್ ಆಗ್ಬಿಟ್ರು ಅಂತ. ನನ್ ಮಕ್ಳ ನಮ್ಗೆ ಅದುಮ್ಕೊಂಡ್ ಕೂತ್ಕೊಳ್ಳಿ ಅಂತ ಹೇಳ್ತೀರಾ? ಒಬ್ಬೊಬ್ನಿಗೂ ಕುರ್ಪ್ ಹಾಕಿದ್ರೆ ಗೊತ್ತಾಯ್ತಲ್ಲ. ಯಾರ್ ಕಡೆಯವ್ರು ಗೊತ್ತಾ? ಯಾರ್ ಕಡೆ? ಪ್ರಿನ್ಸ್ ಕಡೆಯವ್ರು. ಅಣ್ಣ ಹೌದಾ? ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ. ತಪ್ಪಾಯ್ತಣ್ಣ. ನನ್ನ ಮಕ್ಕಳ ನನಗೆ ಹವನ. ಚಿಂತೆ ಎಲ್ಲ ರಾಶಿ ಹಾಕಿ ಗೋಳಿ ಹೊಡಿಗುರು. ಯಾರೇ ಏನೇ ಅಂದರೂನು ಜಾಲಿಯಾಗಿರು. ಸತ್ತ ಮೇಲೆ ಮಸಣದಲ್ಲಿ ಒಂದೇ ಎಲ್ಲರೂ. ಸಾಯ ಮುಂಚೆ ಏನೇ ಮಾಡು ಹ್ಯಾಪಿಯಾಗಿರು. ನನ್ ಮಗ ಕುರ್ಪಾಕ್ಬೇಕು ಅಂತ ಬಂದಲ್ಲ, ಲೈಫ್ ಲಾಂಗ್ ನಮ್ಮನ್ ಮರೆಯಂಗಿಲ್ಲ. ಮುಖದ ಮೇಲೆ 4 ಮಾರ್ಕು, ನಾವು 4 ಜನ ಸೈನ್ ಆಗ್ದಂಗೆ. ಸಂಜೆಗೂ ಫುಲ್ ಮೀಟರ್ ಬಂದ್ಬಿಟ್ಟಿದೆ. ಮತ್ತೆ ನಾವ್ ಯಾರು? ಪ್ರಿನ್ಸ್ ಕಡೆ ಹುಡುಗರು. ಪ್ರಿನ್ಸ್ ಅಂತ ಹೆಸರು ಹೇಳ್ತಿದ್ದಾಗೆ ಎಲ್ರು ಹೆಂಗ್ ಆಫ್ ಆಗೋದ್ರು. ನಮ್ಮ ನೋಡಿದ್ರೆ ಇನ್ಮೇಲೆ ಎಲ್ಲರೂ ಮೀಟರ್ ಆಫ್ ಆಗುತ್ತೆ. ಆಲ್ರೆಡಿ ಗಲಾಟೆ ವಿಷಯ ಎಲ್ಲಾ ರೌಡಿ ಅಡ್ಗಳಲ್ಲೂ ಸ್ಪ್ರೆಡ್ ಆಗಿರುತ್ತೆ. 4 ಜನ ಹೊಸ ಹುಡುಗರು ಫೀಲ್ಡ್ಗೆ ಎಂಟ್ರಿ ಕೊಟ್ಟವ್ರೆ, ಖರಾಬ್ ಆಗವ್ರೆ ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ. ಬೆಂಗಳೂರು ರೌಡಿ ಲಿಸ್ಟ್ ಅಲ್ಲಿ ನಾವ್ ಕಡೆ ಸೇರ್ಕೊಂಡ್ಬಿಟ್ವಿ. ಇಲ್ಕೇಳಿ ನಾನ್ ಸತ್ ಮೇಲೆ ಟಿವಿಲಿ ಹೆಂಗ್ ಹೇಳ್ತಾರೆ ಹೇಳು?
ಕುಖ್ಯಾತ ರೌಡಿ ಶೀಟರ್ ಸಂಜು ವಲಯ ಸಂಜಯ್ ಅವರು ನಿಧನರಾಗಿದ್ದಾರೆ. ಇದಕ್ಕೆ ರಾಜಕೀಯ ಧುರೀಣರೆಲ್ಲ ಸಂತಾಪ ಸೂಚಿಸಿದ್ದಾರೆ. ಕ್ಯಾಮ್ರಾಮನ್ ನಿರಂಜನ್ ಜೊತೆ ರಶ್ಮಿ, TV6 ಬೆಂಗಳೂರು. ಅಣ್ಣ, ಇವತ್ತಿಂದ ನಮ್ ಲೈಫೇ ಚೇಂಜ್ ಆಗೋಯ್ತು. ಹಾ, ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ನಾನ್ ಕೆಲಸ ಹುಡ್ಕೊಂಡೋದ ಸಿಗ್ಲಿಲ್ಲ, ಈ ಕೆಲಸನೇ ನನ್ ಹುಡ್ಕೊಂಡ್ ಬಂದಿದೆ. ಲೈಫ್ ಅಂದ್ರೆ ಬರೀ ಲವ್ ಸೆಂಟಿಮೆಂಟ್ ಅನ್ಕೊಂಡಿದ್ದೆ, ಬಟ್ ಆಕ್ಷನ್ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಇದಕ್ಕೆಲ್ಲ ಕಾರಣ ನೀವೇ ಅಣ್ಣ. ಅಣ್ಣ, ನಾವು ನಿಮಗೆ ಆಗ್ಬಿಟ್ವಿ. ನಂತರ ಆಗ್ಬಿಟ್ಟೇನ ನೀನು? ನಂತರ ಯಾರೋ 4 ಜನಕ್ಕೆ ಹೊಡೆದು ಬಂದಿದ ತಕ್ಷಣ ನಿನ್ ಲೈಫೇ ಚೇಂಜ್ ಆಗೋಯ್ತಾ? ಅವತ್ತು ಅವಕಾಶ ಕೊಡ್ಸಿದ್ನಲ್ಲ ನಿನ್ ಲೈಫ್ ಚೇಂಜ್ ಮಾಡ್ಕೊಳ್ಳೋದಿಕ್ಕೆ. ಎಲ್ಲೋಗಿತ್ತು ನಿಂತಾಗತ್ತು? ಎಲ್ಲೋಗಿತ್ತ? ನಂತರ ಆಗ್ಬಿಟ್ನಂತೆ. ಇನ್ನು ನೀನು ನಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋಯ್ತಾ? ಸಾಲ್ವ್ ಆಗ್ಲಿಲ್ಲ. ಇನ್ನು ಮೇಲ್ ಸ್ಟಾರ್ಟ್ ಆಯ್ತು ನಿನಗೆ ಪ್ರಾಬ್ಲಮ್. ನಾನು ಹಾಕೊಂಡ್ರೆ ಈ ಕೋಟು ನನ್ನ ಡೆಡ್ ಬಾಡಿ ಮೇಲೆ ಹಾಕ್ತಾಗಿದೆ. ನಾನು ಕಟ್ಟಿರೋ ಈ ವಾಚು ನನ್ನ ತಾಯಿ ಕೈ ತುತ್ತಾಕಿದ ಸಮಯ ವಾಪಸ್ ತಂದು ಕೊಡುತ್ತಾ? ಇಲ್ಲ. ಇನ್ನು ನೀನು ಲೈಫಲ್ಲಿ ಲವ್, ಸೆಂಟಿಮೆಂಟು ಎಲ್ಲ ಬೇಜಾರಾಗೋಯ್ತಾ? ಥ್ರಿಲ್, ಆಕ್ಷನ್ ಬೇಕಾ ನಿಂಗೆ? ಪ್ರೀತ್ಸೋರ್ ಇಲ್ಲ ಅಂತ ಬೀದಿಲಿ ಹುಚ್ಚು ನಾಯಿ ತರ ಅಲಿಬೇಕಾಗತ್ತೆ. ತಿಳ್ಕೊ. ನೀನು ಸತ್ತಿರೋ ನ್ಯೂಸ್ ಟಿವಿಲಿ ಬರ್ಬೇಕಾ? ಬರೇ ನ್ಯೂಸ್ ಅಲ್ಲ, ನೀನು ಬಾಡಿನೂ ಸಿಗಲ್ಲ. ನಿಮ್ಮ ಮನೆಯವ್ರಿಗೆ ನೀನ್ ಸತ್ತಿದ್ಯಾ ಬದುಕಿದ್ಯಾ ಏನು ಗೊತ್ತಾಗಲ್ಲ. ಈಗ ಹೇಳಿ, ನಂತರ ಆಗ್ಬೇಕಾ? ಯಾಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ವಾಂಟೆಡ್ ಬೋರ್ಡ್ ಅಲ್ಲಿ ನಿಮ್ ಫೋಟೋಗಳು ಬರ್ಬೇಕಾ? ಕೇಳ್ರೋ, ಓಪನ್ ಆಗಿ ಎಲ್ಲೂ ಓಡಾಡಕ್ಕಾಗಲ್ಲ. ಅಪ್ಸ್ಕಂಡ್ ಆಗಿ ತಲೆ ಮರ್ಸ್ಕೊಂಡಿರ್ಬೇಕಾಗತ್ತೆ. ಕೊನೆಗೊಂದ್ ದಿವಸ ಎನ್ಕೌಂಟರ್ ಸಾಯ್ತೀರಾ. ಈ ವಿಷಯ ತಿಳಿಸೋದಕ್ಕೆ ನಾನಂತೂ ದೇವರಾಣೆ ನಿಮ್ಮ ಅಪ್ಪ ಅಮ್ಮನ ಫೋನ್ ಮಾಡಲ್ಲ. ಫೋನ್ ಮಾಡಿದ್ರು ಏನು ಅಂತ ಹೇಳಿ? ಅಮ್ಮ, ನಿನ್ನ ಮಕ್ಕಳು ರೌಡಿ ಆಗೋದಕ್ಕೆ ನಾನೇ ಕಾರಣ ಅಂತ ಹೇಳ? ಹೇಳ್ರೋ, ನಿಮ್ಮ ಮಕ್ಕಳು ರೌಡಿ ಆಗಿ ಸಾಯೋದಕ್ಕೆ ಪ್ರಿನ್ಸೇ ಕಾರಣ ಅಂತ ಹೇಳ? ನಾನ್ ತಪ್ಪು ಮಾಡಿದಾಗ ನನಗೆ ಬೈದು ಇದ್ ಕೆಟ್ಟದು ಬಿಟ್ಟು ಅಂತ ಹೇಳೋರು ಯಾರು ಇರ್ಲಿಲ್ಲ. ನನ್ನನ್ನ ಒಳ್ಳೆ ದಾರಿ ಕರ್ಕೊಂಡೋಗೋ ಟ್ರೈನು ಇರ್ಲಿಲ್ಲ. ಆದ್ರೆ ನಿಮ್ಗೆ ಆ ಟ್ರೈನ್ ಬಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ. ನೀವ್ ಅದ್ರಲ್ಲಿ ಹೋಗ್ಲೇಬೇಕು. ಹೋಗಲ್ಲ ಪ್ರಿನ್ಸ್, ನಿಮ್ಮನ್ ಬಿಟ್ಟು ನಾವು ಹೋಗಲ್ಲ. ಹೋಗ. ಬ್ಯಾಗ್ ತಗೊಂಡು ಎಲ್ಲೋಟ್ರಿ? ಆದಿ ಇರೋ ಜಾಗದ ಫುಲ್ ಡೀಟೇಲ್ಸ್ ಗೊತ್ತಾಗಿದೆ, ನಡ್ರಿ ಹೋಗೋಣ. ಪುಂಗ, ಆದಿ ಹತ್ರ ನಾನು ಒಬ್ನೇ ಹೋಗ್ತೀನಿ. ಯಾಕಣ? ಇವ್ರು ಇನ್ಮೇಲೆ ಇವ್ರ ದಾರಿನೇ ಬೇರೆ, ನನ್ ದಾರಿನೇ ಬೇರೆ. ನನ್ ತೀರ್ಮಾನ ಚೇಂಜ್ ಆಗಲ್ಲ. ಆದ್ರೆ ನಾವು ಚೇಂಜ್ ಮಾಡಾಯ್ತು. ನಾವು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಪ್ರಿನ್ಸ್ ಯಾರು ಬೇಕಾಗಿಲ್ಲ. ಆದ್ರೆ ನೀವು ನಮಗ್ ಬೇಕು. ಬೇಕಾದ್ರೆ ನಮ್ಮನ್ನ ಶೂಟ್ ಮಾಡ್ಬಿಡಿ. ಇದೊಂದ್ಸಲ ನಮಗೆ ಚಾನ್ಸ್ ಕೊಡಿ, ಆಮೇಲೆ ನೀವ್ ಏನ್ ಹೇಳಿದ್ರು ನಾವು ಕೇಳ್ತೀವಿ. ಸರಿ.
ಫ್ರೆಂಡ್ಸ್ ಇಲ್ಲಿ 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 ಬಾ 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 ಬಾರ ಬಾರ ನನ್ನ ಅಡ್ಡಕ್ ಬರ್ತೀಯ ಅಂತ ಗೊತ್ತಿತ್ತಲೇ ಬಚ್ಚ ಬಾರೋ ಬಚ್ಚ ಬಾರ ಬಾ 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 ಫ್ರೆಂಡ್ಸ್ ನಾನಿಲ್ಲಿದ್ದೀನಿ ಅಂತ ಧನ್ಪಾಲ್ ಹೇಳಿದ್ನ ಫಸ್ಟ್ ನಿನ್ನ ಕಳ್ಸ್ಬಿಡ್ತೀನಿ ಆಮೇಲೆ ಧನ್ಪಾಲ್ನ ಚೀ ಅಂತ ಕಳ್ಸ ಅಲ್ಲೋಡ ಹೇಳ್ಸಲೇ ಫ್ರೆಂಡ್ಸ್ ತುಂಬಾ ದಿನಗಳಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದೆ ಸೂಪರ್ ಆಗಿ ಸಿಗಕೊಂಡಿದ್ದೆ ಫ್ರೆಂಡ್ಸ್ ನೀನು ನರಳಿ 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 ಸಾಯ್ಬೇಕು ಬಲ್ಲೆ ಬಲ್ಲೆ ನನ್ನ ಹತ್ರ ಫ್ರೆಂಡ್ಸ್ ಏನಯ್ಯ ನಿನ್ನ ಅಯ್ಯೋ ಏಯ್ ಫ್ರೆಂಡ್ಸ್ ನನ್ಗೇನೆ ರಕ್ತ ಬರ್ಸ್ತೀಯ ಮಗನೇ ಫ್ರೆಂಡ್ಸ್ ನಿನ್ನ ನಾನ್ ಸುಮ್ಮನೆ ಬಿಡುದಿಲ್ಲ
ಪ್ರಿನ್ಸ್, ಈ ರೌಡಿಸಂ ಬೇಡ. ನೀವು ನಮ್ ಜೊತೆ ಊರಿಗೆ ಬಂದ್ಬಿಡಿ. ಹೌದು, ಅಜಿತ್ ಹೇಳ್ತಿರೋದು ಕರೆಕ್ಟ್. ನೀವ್ಯಾಕೆ ನಮ್ ಜೊತೆ ಊರಿಗೆ ಬಂದು ಹೊಸ ಲೈಫ್ ಸ್ಟಾರ್ಟ್ ಮಾಡಬಾರ್ದು? ನೀವಿಲ್ಲೇ ಇದ್ರೆ ಎನ್ಕೊಂಡ್ರ ಬಿಡ್ತೀರಾ? ನಮ್ ಜೊತೆ ಬಂದ್ಬಿಡಿ. ಹೌದಣ್ಣ, ಪ್ಲೀಸ್ ಒಪ್ಕೊಳ್ಳಿ. ಸರಿ,